Good morning, students. Welcome to the Aryabhatta PU Science College. Now, we are going to discuss the expression for magnetic force in a current carrying a conductor. ಇದು ಫೋರ್ತ್ ಪೀರಿಯಡ್, ಥರ್ಡ್ ಪೀರಿಯಡಲ್ಲಿ ಅಂದರೆ ಫೋರ್ತ್ ಪೀರಿಯಡಲ್ಲಿ ನಾವು ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಬಗ್ಗೆ ಎಲ್ಲ ಸ್ಟಡಿ ತಿಳ್ಕೊಂಡಿದ್ದೆ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್, ಹಾಗೆ ಸುಮಾರೆಲ್ಲ ಎಕ್ಸ್ಪ್ಲೇಷನ್ ತೊಗೊಂಡ್ವಿ. ಸೊ ನಾವು ಈಗ ಎಫ್ ಈಸ್ ಈಕ್ವಲ್ ಟು ILV. ಸೊ ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್ ವಿ ಹ್ಯಾವ್ ಟು ಡಿರೈವ್ ದಿಸ್ ಟುಡೇ. ಸೊ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಿರುತ್ತೆ, ಒಂದು ಕರೆಂಟ್ ಇರುತ್ತೆ ಕಂಡಕ್ಟರು, ಇದು ಸುತ್ತಲೂ ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ. ನಾವು ಅವಾಗ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಇಟ್ ಹ್ಯಾಸ್ ಡಿಸ್ಕ್ರೈಬ್ಸ್ ದ ಸರ್ಕ್ಯುಲರ್ ಪಾತ್, ರೈಟ್ ಹ್ಯಾಂಡ್ ರೂಲ್ ಎಲ್ಲ ಉಪಯೋಗಿಸಿ ಎಷ್ಟು ಕರೆಂಟು ಇದರಲ್ಲಿ ಎಷ್ಟು ಫೀಲ್ಡ್ ಇರುತ್ತೆ ಅಂತ ತಿಳ್ಕೊಂಡಿದ್ವಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಿದೆ, ಇದ್ರದ್ದು ಫೋರ್ಸ್ ಎಷ್ಟಿದೆ ಅಂತ ನಾವೀಗ ಅದನ್ನು ಸ್ಟಡಿ ಮಾಡೋದು. ಇದಕ್ಕೆ ಒಂದು ಎಕ್ಸ್ಪ್ರೆಷನ್ ಇದೆ, ಎಫ್ ಈಸ್ ಈಕ್ವಲ್ ಟು ILV ಸೈನ್ ಥೀಟಾ. ಸೊ ಅದಕ್ಕೆಲ್ಲ ಸೊ ಈಗ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಇದು ಭಾಳ ಸ್ವಲ್ಪ ಸಿಂಪಲ್ ಡಿರೈವೇಷನ್ ಇದೆ. ಅಥವಾ ಇನ್ನೊಂದು ಕ್ವಶನ್ ಕೇಳ್ತಾರೆ, ಎಫ್ ಈಸ್ ಈಕ್ವಲ್ ಟು ILV ಡಿರೈವ್ ಮಾಡಿದೆ ಅಂತ. ಹೌದಾ? ಈಗ ಸೊ ಕನ್ಸಿಡರ್ ದ ಫಾಲೋಯಿಂಗ್. ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಒಂದು ಕಂಡಕ್ಟರ್ ವೈರ್ ತೊಗೊಳ್ಳಿ. ಈ ವೈರ್ ಇತ್ತು ಅಂದರೆ ಅದು ಲೆಂತ್ ಆಫ್ ದ ಕಂಡಕ್ಟರ್ ಅಂತ ತೊಗೊಳ್ಳೋಣ. ಇದೇ ಒಂದು ವೈರು. ಈ ವೈರಲ್ಲಿ ಏನಾಗುತ್ತೆ ಅಂದ್ರೆ ಕರೆಂಟ್ ಇದರಿಂದ ಫ್ಲೋ ಆಗ್ತಿದೆ. ಸೊ ಎಲ್ ಈಸ್ ಈಕ್ವಲ್ ಟು ಲೆಂತ್, ಎಷ್ಟು ಉದ್ದ ಇದೆಯೋ ಅದಕ್ಕೆ ನಾವು ಲೆಂತ್ ಆಫ್ ದ ಕಂಡಕ್ಟರ್ ಅಂತ ತೊಗೊತೀವಿ. ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇದೇ ಒಂದು ವೈರ್ ಇತ್ತು ಅಂದರೆ ಅದಕ್ಕೆ ಏರಿಯಾ ಕ್ರಾಸ್ ಸೆಕ್ಷನ್ ಒಳಗಡೆ ದಪ್ಪ ಎಷ್ಟಿರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಬಿ ಈಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಸುತ್ತಲೂ ಒಂದು ಸಪ್ರೇಟಾಗಿ ಮತ್ತೊಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟು ಇದರಲ್ಲಿ ಎಷ್ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದೀವಿ ಅಂತ ತೊಗೊಳೋದು. ಬಿ ಈಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಎನ್ ಈಸ್ ಈಕ್ವಲ್ ಟು ನಂಬರ್ ಡೆನ್ಸಿಟಿ ಆಫ್ ಫೋರ್ಸ್ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್. N is equal to number density of free electrons in the conductor. ನಂಬರ್ ಡೆನ್ಸಿಟಿ ಎಷ್ಟಿದೆ ಅಂತ ಅದನ್ನು ಕಂಡುಹಿಡಿಯೋದು, ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್. ಆ್ಯಂಡ್ Q is equal to NaLe. ಸೊ ಇದು E is equal to ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. E is equal to ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಆ್ಯಂಡ್ Q is equal to Ne into A into L into E ಅಂದರೆ ಟೋಟಲ್ ಚಾರ್ಜ್ ಇನ್ ದ ಕಂಡಕ್ಟರ್. ನೋಡಿರಿ, N ಇಂಟು NE ಆದರೆ ಏನು, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಜೊತೆಗೆ ಮ್ಯಾಗ್ನೆಟ್ಗೆ ಇದಕ್ಕೆ ಎಲ್ ಲೆಂತ್ ಮತ್ತು ಏರಿಯಾಸ್ ಕ್ರಾಸ್ ಸೆಕ್ಷನ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಕಂಡಕ್ಟರ್ ಒಳಗಡೆ ಟೋಟಲ್ ಎಷ್ಟು ಚಾರ್ಜಸ್ ಇದೆ ಅಂತ ಅದು ನಮಗೆ ಗೊತ್ತಾಗುತ್ತೆ. ನೋಡಿ, ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನು, ಇದ್ರ ಲೆಂತು ಒಳಗಡೆ NE ಚಾರ್ಜಸ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಲೆಂತು ಎಲ್ಲ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟೋಟಲ್ ಚಾರ್ಜಸ್ ಗೊತ್ತಾಗುತ್ತೆ. Q is equal to NaLe is equal to ಟೋಟಲ್ ಚಾರ್ಜ್ ಇನ್ ದ ಕಂಡಕ್ಟರ್. ನೆಕ್ಸ್ಟ್ VD is equal to ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. VD ಅಂದರೆ ಏನು? VD ಅಂದರೆ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಅದರ ಒಳಗಡೆ ಎಳ್ಕೊಂಡು ಹೋಗೋಕ್ಕೆ ಎಷ್ಟು ವೆಲಾಸಿಟಿ ಇದೆಯೋ ಅದಕ್ಕೆ ನಾವು ಡ್ರಿಫ್ಟ್ ವೆಲಾಸಿಟಿ. ಇದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಎಗ್ನೆಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಎಷ್ಟು ಡ್ರಿಫ್ಟ್ ಅಂದರೆ ಎಳ್ಕೊಂಡು ಹೋಗೋದು. ಒಂದು ಎಲೆಕ್ಟ್ರಾನನ್ನು ನಾವು ತಬ್ಕೊಂಡು ಹೋಗ್ತೀವಿ, ಎಳ್ಕೊಂಡೋಗಿ ಒಂದು ಕಡೆ ಬಂದಾಗ ಎಷ್ಟು ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. VD is equal to drift velocity of free electrons. F is equal to force on free electrons. ಸೊ F ಅಂದರೆ ಫ್ರೀ ಎಲೆಕ್ಟ್ರಾನ್ಸಲ್ಲಿ ಎಷ್ಟು ಫೋರ್ಸ್ ಇರುತ್ತೆ, ಫೋರ್ಸ್ ಆನ್ ಫ್ರೀ ಎಲೆಕ್ಟ್ರಾನ್ ಅಷ್ಟನ್ನು ನಾವು ಕಟ್ಕೊಬೇಕು. ಅದೇ ಕನ್ಸಿಡರ್ ದ ಫಾಲೋಯಿಂಗ್. L is equal to length of the current carrying conductor. L is equal to length of current carrying conductor. A is equal to area of cross section of the conductor. A is equal to area of cross section of the conductor. B is equal to external magnetic field. B is equal to external magnetic field. N is equal to number density of free electrons in the conductor. N is equal to number density of free electrons in the conductor. E is equal to charge of an electron. E is equal to charge of an electron. Q is equal to NaLe is equal to ALE is equal to total charge in the conductor.
Q is equal to NaLe is equal to total charge in the conductor. Vd is equal to drift velocity of free electrons. Vd is equal to drift velocity of free electrons. F is equal to force on free electrons. F is equal to force on free electrons. Next, F is equal to Q into Vd into B. ಇದೊಂದು ಇಕ್ವೇಷನ್ ಇತ್ತು ನಿಮಗೆ ಈಗ ಫೋರ್ಸ್ ಫೀಲ್ಡಲ್ಲಿ. Force is equal force on the conductor is equal to Q into charge into drift velocity cross B. V cross B. Vd cross B ಅಂತ. ಸೊ ಇದು therefore Q ನ ತೆಗೆದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲಿ Q ಇದೆಯಲ್ಲ, Q ತೆಗೆದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ NaLe ಇಂಟು Vd ಇಂಟು B ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಟ್ NaEVd ಎಷ್ಟಾಗತ್ತೆ ಅಂದರೆ ಇದು I ಇದು ಸ್ಟ್ರೆಂತ್ ಆಫ್ ದ ಕರೆಂಟು. ಹೋದ ಬಿಡಲ್ಲಿ ಫಾರ್ಮುಲಾ ಇತ್ತು. ಮತ್ತು NaEVd ಈಸ್ ಈಕ್ವಲ್ ಟು I ಈಸ್ ಈಕ್ವಲ್ ಟು ಸ್ಟ್ರೆಂತ್ ಆಫ್ ದ ಕರೆಂಟ್. ಸೊ F ಈಸ್ ಈಕ್ವಲ್ ಟು I ಇಂಟು L ಕ್ರಾಸ್ B. L ಕ್ರಾಸ್ B ಅಂದರೆ ಏನಾಗುತ್ತೆ, ಇವಿಷ್ಟನ್ನು ತೆಗೆದು ಇದು ಈ ಎಲ್ಲೊಂದು ಬಿಟ್ಟು NaEVd ಈಸ್ ಈಕ್ವಲ್ ಟು I ಅಂತ ಹಾಕಿದ್ದೀವಿ ಇಂಟು L ಕ್ರಾಸ್ B. L ಅಂದರೆ ಇದು ಡೈರೆಕ್ಷನ್ ಆಫ್ ದ ಕರೆಂಟ್, B. ಸೊ L ಕ್ರಾಸ್ B ನೋಡಿ ಇಲ್ಲೇ ಬಂತು. F ಈಸ್ ಈಕ್ವಲ್ ಟು I ಇಂಟು LB ಅಷ್ಟೇ. ಈ ವೆಕ್ಟರ್ ಫಾರಮ್ನಲ್ಲಿದು ಇದು ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಇರೋದಾದರೆ F ಇಂಟು A ಕ್ರಾಸ್ B ಅಂದರೆ ಏನು, ಡಾಟ್ ಕ್ರಾಸ್ ಪ್ರಾಡಕ್ಟ್ ಅಂದರೆ ಏನು, ಮ್ಯಾಗ್ನಿಟ್ಯೂಡ್ ಆಫ್ L ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಇಂಟು ಸೈನ್ ಥೀಟಾ ಎನ್ ಕ್ಯಾಪ್ ಇಲ್ಲ ಅಲ್ಲಿ. ಎನ್ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್ಸ್ ಇಲ್ಲ ಇಲ್ಲಿ. ಅದಕ್ಕೆ ILB ಸೈನ್ ಥೀಟಾ. ಈ ಈಕ್ವೇಷನ್ ಅನ್ನ ಕೇಳ್ತಾರೆ, ಈ ಈಕ್ವೇಷನ್ ಅನ್ನ ಕೇಳ್ತಾರೆ. ಎರಡು ಥರದ ಈಕ್ವೇಷನ್ ಇದೆ ಇದನ್ನು, ಆಯಿತಾ. ಸೊ ಇದಕ್ಕೊಂದು ಬಾಕ್ಸ್ ಹಾಕೊಂಡ್ರೆ, ಇದಕ್ಕೊಂದು ಬಾಕ್ಸ್ ಹಾಕೊಂಡ್ರೆ ಇದು ಎರಡು ಥರದ್ದು ಕೇಳ್ಬೋದು ಇದಕ್ಕೆ. ಸೊ F ಈಸ್ ಈಕ್ವಲ್ ಟು ILB ಸೈನ್ ಥೀಟಾ ಅಂತ ನಾನು ಕೇಳ್ತೇವೆ. ಅದಕ್ಕೆ F ಈಸ್ ಈಕ್ವಲ್ ಟು IL ಕ್ರಾಸ್ B ಅಂತ ನಾವು, ಅಥವಾ F ಈಸ್ ಈಕ್ವಲ್ ಟು ILB ಅಂತ ನಾವು ಕರಿತೀವಿ. ಅದಕ್ಕೆ ನಾವು ಥೀಟಾ ಅಂದರೆ 90 ಡಿಗ್ರಿ ಇರುತ್ತೆ ಯಾವಾಗಲೂ. ಇದು ಈಗ ಕರೆಂಟ್ ಡೆನ್ಸಿಟಿ ಆವಾಗ ಇದಕ್ಕೆ ಅಂತಾರೆ, ಇದು ಕಂಡಕ್ಟರಲ್ಲಿ ಎಂಟರ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದಕ್ಕೆ ಸೈನ್ 90 ಅಂದರೆ 1 ಶಾರ್ಟಾಗಿ ILB ಅಂತ ಕರಿತಿರ್ತೀವಿ, ILB. ಅದು ಈ ಈಕ್ವೇಷನ್ ಈ ಮೂರೂ ಒಂದೇ ಅದು. ಸೊ ಇದಕ್ಕೆ ಮತ್ತೊಂದು ಸಲ ಹೇಳ್ತೀನಿ, F ಈಸ್ ಈಕ್ವಲ್ ಟು Q ಇಂಟು Vd ಇಂಟು B. ಸೊ Vd ಇಂಟು B ಅಂದರೆ ಏನು, ಇದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಇಂಟು ಕ್ರಾಸ್ ಪ್ರಾಡಕ್ಟ್. ಸೊ ಏನಾಗುತ್ತೆ ಅಂದರೆ V ಇಂಟು NaLe ಇದರ L ಬಿಟ್ಟು ಇದ್ರೆ Vd, NaEVd ಅಂದರೆ ಏನು, I ಅಂದರೆ ಸ್ಟ್ರೆಂತ್ ಆಫ್ ದ ಕರೆಂಟ್. ಸೊ F ಈಸ್ ಈಕ್ವಲ್ ಟು L ಕ್ರಾಸ್ B, ದಟ್ ಈಸ್ ILB ಸೈನ್ ಥೀಟಾ. ಇದನ್ನು ಬರೀಬೋದು ಹಿಂಗೆ. ಇಷ್ಟು ಇದಕ್ಕೆ ಈಕ್ವೇಷನ್. ಇದು ತುಂಬ ಇಂಪಾರ್ಟೆಂಟ್ ಇದೆ, ಇದು ಕಲಿಬೇಕು. ನೆಕ್ಸ್ಟ್, ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಟ್ರಾವರ್ಸ್ಡ್ ಬೈ ಎ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಮಾಡಲ್ ಕ್ವಶನ್ ಪೇಪರ್ 2022 ಸೊ ಹಾಗಾಗಿ ಈ ಮೇನ್ ಇದರಲ್ಲೂ ಸ್ವಲ್ಪ ಮಾಡಲ್ ಕ್ವಶನ್ ಪೇಪರ್ ಏನಿರುತ್ತೋ ಅದರಲ್ಲೊಂದು 30% ಅಂತೂ ಇದ್ದೇ ಇರುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದು, ಯಾಕಂದರೆ ಎಲ್ಲ ಕ್ವಶನ್ನು ಕೇಳಿದ್ದಾರೆ, ಬಾಕಿ ಇದೆಲ್ಲ ಇದನ್ನೊಂದು ಕೇಳಿಲ್ಲ, ಹಾಗಾಗಿ ಇದೊಂದು ಗ್ಯಾರಂಟಿ ಕೇಳ್ತಾರೆ ಈ ಬರೋ ಎಕ್ಸಾಮ್ನಲ್ಲಿ. ಸೊ obtain the expression for radius of a circular path traversed by a charge in a magnetic field. ಈ ಚಾರ್ಜಿನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಎಷ್ಟು ರೇಡಿಯಸ್ ಇರುತ್ತೆ ಅಂತ ಕರೀಬೇಕು. ನೆಕ್ಸ್ಟ್ ಅಂದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ B. ಮ್ಯಾಗ್ನೆಟಿಕ್ ಫೀಲ್ಡ್ B ಅಂದರೆ ಎರಡು ಮ್ಯಾಗ್ನೆಟಿಕ್ ಮಧ್ಯದಲ್ಲಿ ಇರೋಂಥ ಮ್ಯಾಗ್ನೆಟಿಕ್ ಫೀಲ್ಡ್ B. ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಚಾರ್ಜ್ Q ಅನ್ನೋದು ಇಲ್ಲಿ ಎಂಟರ್ ಆಗ್ತಿದ್ದಕ್ಕೆ ಸುತ್ತಲೂ ಹಿಂಗೆ ಒಂದು ಸರ್ಕಲ್ ಬರುತ್ತೆ, ಹಿಂಗೆ ರೌಂಡ್ಸ್ ಇಂದ ಇಟ್ ಡಿಸ್ಕ್ರೈಬ್ ಎ ಸರ್ಕಲ್. ಒಂದು ಸರ್ಕಲ್ ಬರುತ್ತೆ. Q ಅನ್ನೋದೊಂದು ಚಾರ್ಜು, ಆ ಚಾರ್ಜಿನ ಮಾಸ್ M ಅನ್ನೋದಿರುತ್ತೆ. V ಅನ್ನೋದು ವೆಲಾಸಿಟಿ ಆಫ್ ದ ಚಾರ್ಜ್, B ಇನ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ರೇಡಿಯಸ್ ಆಫ್ ದ ಪಾತ್. ಆಯಿತಾ, ಸರ್ಕಲ್ ಅಂದರೆ ಒಂದು ಚಾರ್ಜ್ Q ಅನ್ನೋ ಚಾರ್ಜು ಇಲ್ಲಿ ವೆಲಾಸಿಟಿ V ಅನ್ನೋದನ್ನ ಇಟ್ಕೊಂಡು ಇಲ್ಲಿಂದ ಎಂಟರ್ ಆಗ್ತಿದ್ದಂಗೆ ಇದಕ್ಕೆ ಹಿಂಗೆ ರೌಂಡ್ ಹೊಡೆಯುತ್ತೆ. ಆಯಿತಾ, ರೌಂಡ್ ಹೊಡೆಯುತ್ತೆ. ಸೊ ಅದಕ್ಕೆ ಅದನ್ನೇ ಬರೀಬೇಕು. ಈಗ ಕನ್ಸಿಡರ್ ದ ಫಾಲೋಯಿಂಗ್. Q ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ದ charged particle. Q ಅನ್ನೋದು ಚಾರ್ಜ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. M ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. V ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. B ಈಸ್ ಈಕ್ವಲ್ ಟು ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. R ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. ಇಷ್ಟು ಪಾಯಿಂಟನ್ನು ನಾವು ಪಡ್ಕೊಬೇಕು.
ಅರೆ ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಸ್ಟ್ರೈಟ್ ಇರೋದು ಮ್ಯಾಗ್ನೆಟಿಕ್ ಫೀಲ್ಡು. ಇದು ಕ್ಯೂ ಅನ್ನೋ ಚಾರ್ಜು, ವೆಲಾಸಿಟಿ ಅನ್ನೋ ವಿ ಅಂತ ವೆಲಾಸಿಟಿ ಇರುತ್ತೆ. ಅದು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಹಿಂಗೆ ಒಂದ್ಸರಿ ಬಂದು ಹಿಂಗೆ ಒಂದು ಸರ್ಕ್ಯುಲರ್ ಪಾತ್ ಹೊಡೆಯುತ್ತೆ. ಸರ್ಕ್ಯುಲರ್ ಪಾತಿನ ರೇಡಿಯಸ್ ಆರ್ ಅಂತ ಇರುತ್ತೆ. ಸೊ ಅದಕ್ಕೆ ಅದನ್ನೇ ನೀವು ಈಗ ಇಷ್ಟನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಗೊತ್ತಾಯ್ತಾ ನೋಡಿ, ಚಾರ್ಜ್ ಪಾರ್ಟಿಕಲ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಡಿಸ್ಕ್ರೈಬ್ ದ ಸರ್ಕ್ಯುಲರ್ ಪಾತ್ ಆಗುತ್ತೆ. ಲೆಟ್ ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ದ ಪಾರ್ಟಿಕಲ್. ಅಂದರೆ ಕನ್ಸಿಡರ್ ದ ಫಾಲೋಯಿಂಗ್. ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ದ ಪಾರ್ಟಿಕಲ್. ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ದ ಪಾರ್ಟಿಕಲ್. ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. ಎಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. ವಿ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. ವಿ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. V is equal to strength of the magnetic field. V is equal to strength of the magnetic field. R is equal to radius of the circular path of the charged particle. Radius of the circular path of the charged particle. Next, a charged particle enter the magnetic field and describe the circular path. ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಡಿಸ್ಕ್ರೈಬ್ ದ ಸರ್ಕ್ಯುಲರ್ ಪಾತ್. ಇದಲ್ಲೇನಿದೆ ನಾನು ಎಕ್ಸ್ಪ್ಲೇನ್ ಮಾಡೋದು. ಎ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಡಿಸ್ಕ್ರೈಬ್ ದ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತಿಗೆ ರೌಂಡ್ ಹಿಡಿಯೋದು. ನೆಕ್ಸ್ಟ್, ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ. ಹೋದ ವೀಡಲ್ಲಿ ಮಾಡಿದ್ವಿ. ಸೈನ್ ಥೀಟಾ ಅಂದರೆ ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ ಇದಕ್ಕೆ, ಹಂಗೆ ಬರೀ ಬಿ ಕ್ಯೂ ವಿ ಮಾತ್ರ ಬರ್ತಿದ್ದೀವಿ. ಸೈನ್ 90 ಅಂದರೆ ಅದು ಪರ್ಪೆಂಡಿಕ್ಯುಲರ್ ಫೋರ್ಸ್ ಇರುತ್ತೆ. ಅದಕ್ಕೋಸ್ಕರ ಸೈನ್ 90 ಅಂದರೆ ಒಂದಿರುತ್ತೆ, ಬರೀ ಬಿ ಕ್ಯೂ ವಿ ಮಾತ್ರ ಬರುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಫೋರ್ಸ್. ಅದು ಪರ್ಪೆಂಡಿಕ್ಯುಲರ್ ಫೋರ್ಸ್ ಇದು. ಈಸ್ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಇಲ್ಲಿ ಹೋಗ್ತಿದ್ದಂಗೆ ಇದಕ್ಕೆ ಇದರ ಸೆಂಟ್ರಿಪಿಟಲ್ ಡೈರೆಕ್ಷನ್ ಯಾವಾಗಲೂ ಸೆಂಟ್ರ್ ಕಡೆ ಇರುತ್ತೆ. ಅದು ಸೆಂಟ್ರಿಪಿಟಲ್ ಫೋರ್ಸ್ ಅಂತೀವಿ. ಸೊ ಈಕ್ವೇಷನ್ ಆಫ್ ದ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಎಮ್ ವಿ ಸ್ಕ್ವೇರ್ ಬೈ ಆರ್. ಫಸ್ಟ್ ಪಿ ಯು ಸಿನಲ್ಲಿತ್ತು. ಇದಕ್ಕೆ ಕೆಪ್ಲಸ್ ಲಾ ಅಂತೆಲ್ಲ ಬರುತ್ತಲ್ಲ ಅದರಲ್ಲಿ. ಎಫ್ ಬಿ ಈಕ್ವಲ್ ಟು ಬಿ ಕ್ಯೂ ವಿ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಫೋರ್ಸ್ ಈಸ್ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಇಷ್ಟು. ನೆಕ್ಸ್ಟ್, ದೇರ್ಫೋರ್ ಎಮ್ ವಿ ಸ್ಕ್ವೇರ್ ಬೈ ಆರ್ ಅಂದರೆ ಎಫ್ ವಿ ಎಲ್ಲ ಈಕ್ವಲ್ ಒಂದೊಂದು. ಸೊ ಬಿ ಕ್ಯೂ ವಿ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಬಿ ಕ್ಯೂ ವಿ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಏನಿಂದ ಅಂದರೆ ಇದು ಒಂದು. ಸೊ ಇದನ್ನು ಬಿ ಕ್ಯೂ ವಿ ಇಂಟು ಆರ್ ಅಂದರೆ ಏನು, ಬಿ ಕ್ಯೂ ವಿ ಆರು ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಇಂಟು 1 ಅಂದರೆ ಎಮ್ ವಿ ಸ್ಕ್ವೇರ್. ಸೊ ಆರ್ ಬೇಕು ನಮಗೆ. ಆರ್ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಹಾಗೆ ಇರುತ್ತೆ, ಡಿವೈಡೆಡ್ ಬೈ ಬಿ ಕ್ಯೂ ವಿ ಇರುತ್ತೆ. ಬಿ ಕ್ಯೂ ವಿ ಎಮ್ ವಿ ಬೈ ಬಿ ಕ್ಯೂ ವಿ ಗೊತ್ತಾಯ್ತಾ. ಅವಾಗ ವಿ ಕ್ಯಾನ್ಸಲ್ ಆಗುತ್ತೆ, ಎಮ್ ವಿ ಬೈ ಬಿ ಕ್ಯೂ ಗೊತ್ತಾಯ್ತಾ. ಈಗ ಬಿ ಕ್ಯೂ. ಸೊ ಎಮ್ ವಿ ಬೈ ಬಿ ಕ್ಯೂ ಅವಾಗ ಏನಾಗುತ್ತೆ, ಎಮ್ ವಿ ವಿ ಕ್ಯಾನ್ಸಲ್ ಆಗುತ್ತೆ, ಎಮ್ ವಿ ಬೈ ಬಿ ಕ್ಯೂ. ದಿಸ್ ಈಸ್ ಎಕ್ಸ್ಪ್ರೆಷನ್. ಸರಿ, ಮತ್ತೊಂದು ಸಲ ಹೇಳ್ತೀನಿ. ಕನ್ಸಿಡರ್ ದ ಫಾಲೋಯಿಂಗ್. ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ದ ಪಾರ್ಟಿಕಲ್. ಕ್ಯೂ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. M is equal to mass of the charged particle. V is equal to velocity of the charged particle. B is equal to strength of the magnetic field. R is equal to radius of the circular path of the charged particle. ಇಷ್ಟು. Charged particle enter the magnetic field and describe the circular path. Circular path ಮುಖಾಂತರ ಹೋಗುತ್ತೆ. F is equal to BQV is equal to perpendicular force is equal to centripetal force is equal to M V square by R. So F ಅಂದರೆ M V square by R is equal to BQV. ಸೊ ಎಮ್ ವಿ ಸ್ಕ್ವೇರ್ ಬೈ ಆರ್ ಅದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಮ್ ವಿ ಸ್ಕ್ವೇರ್ ಈ ಕಡೆ ಬರುತ್ತೆ, ಬಿ ಕ್ಯೂ ವಿ ಇಂಟು ಆರ್ ಈ ಕಡೆ ಬರುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಬಿ ಕ್ಯೂ ವಿ ಕೆಳಗಡೆ ಡಿನಾಮಿನೇಟರ್, ಮೇಲ್ಗಡೆ ವಿ ಸ್ಕ್ವೇರ್ ಇದ್ದಿದ್ದು 1 ಹೋಯಿತು, ಮೇಲ್ಗಡೆ ಎಮ್ ವಿ ಬೈ ಬಿ ಕ್ಯೂ. ಸೊ ದಿಸ್ ಈಕ್ವೇಷನ್, ಇದು ಈ ಈಕ್ವೇಷನ್ನು ಭಾಳ ಇಂಪಾರ್ಟೆಂಟ್ ಇದು. ಇದು ಕಲೀರಿ, ಇದು ಗ್ಯಾರಂಟಿ ಎಕ್ಸಾಮಿಗೆ ಕಳ್ತಾರೆ ಬರೀ ನೆಕ್ಸ್ಟ್ ಎಕ್ಸಾಮ್ನಲ್ಲಿ. ಅದಕ್ಕೆ ನೆಕ್ಸ್ಟ್ ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಕರೆಂಟ್ ಲೂಪ್. ನೋಡ್ರಿ ಇಲ್ಲಿ ಈಗ ಏನಾಗೈತೆ, ಇಲ್ಲಿವರೆಗೆ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಒಂದು ಕಂಡಕ್ಟರ್ ಇರುತ್ತೆ, ಈ ಕಂಡಕ್ಟರ್ ಮುಖಾಂತರ ಈ ಕರೆಂಟ್ ಹೋಗ್ತಾ ಇರುತ್ತೆ, ಕರೆಂಟ್ ಇಲ್ಲಿಂದ ಹೋಗುತ್ತೆ. ಈಗ ಅಕಸ್ಮಾತ್ ಈ ಕಂಡಕ್ಟರನ್ನು ತಗೊಳ್ಳೋದು ಈ ರೀತಿ ಮಾಡಿಬಿಟ್ವಿ, ಹೀಗೆ ಕರೆಂಟ್ ಹೋಯಿತು, ಕರೆಂಟ್ ಇಲ್ಲಿಂದ ಲೂಪು ಮಾಡ್ತೀವಿ, ಹೀಗೆ ಇನ್ನು ಟಚ್ ಮಾಡಿರಲ್ಲ, ಇದಕ್ಕೆ ಪಕ್ಕದಲ್ಲೇ ಇಟ್ಟಿರ್ತೀವಿ. ಹಿಂಗಿಂದ ಇಲ್ಲಿಂದ ಕರೆಂಟ್ ಬಂತಿದ್ದಂಗೆ ಇಲ್ಲಿಂದ ಒಂದು ಸರ್ಕಲ್ ರೌಂಡ್ ಹೊಡೀತು. ಸರ್ಕಲ್ ರೌಂಡ್ ಹೊಡೆದಾಗ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾವು ಕಂಡುಹಿಡಿಬೇಕು.
ಆಯಿತಾ, ಅದನ್ನು ನೆಕ್ಸ್ಟು ಅದನ್ನು ಬರೋದು. ಈಗ ಸದ್ಯಕ್ಕೆ ಅಂದರೆ ಈ ಸದ್ಯಕ್ಕೆ ನೀವು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ಅಂದರೆ ಏನು, ಮ್ಯಾಗ್ನೆಟಿಕ್ ಮೂಮೆಂಟ್ ಇದಕ್ಕೆ ನಾವು ಒಂದು ಸರಿ ಒಂದು ರೇ ಹೊಡೆದಾಗ ಈ ಮಧ್ಯದಲ್ಲಿ ಏರಿಯಾ ವೆಕ್ಟರ್ ಇದಕ್ಕೆ ನಾವು ಹೇಳ್ಬಿಡ್ತೀವಿ ಹಿಂಗೆ ಸ್ಟ್ರೈಟ್ ಕಂಡಕ್ಟರ್ ಇರುತ್ತೆ. ಸ್ಟ್ರೈಟ್ ಕಂಡಕ್ಟರ್ದಾಗ ಹಿಂಗೆ ಬಂದು ಈ ರೀತಿ ಸರ್ಕ್ಯುಲರ್ ಶೇಪಿಗೆ ನಾವೇನಾದ್ರು ಕಂಡಕ್ಟಿಂಗ್ ವೈರನ್ನು ಸುತ್ತಬಿಟ್ರೆ ಒಳಗಡೆ ಈ ರೀತಿ ಫಾರಮ್ ಆಗುತ್ತೆ. ಅಂದರೆ ಇದು ಏರಿಯಾ ವೆಕ್ಟರ್ ಶುರು ಆಗುತ್ತೆ. ಈ ಏರಿಯಾ ವೆಕ್ಟರ್ಗೆ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಕರೆಂಟ್ ಆದಾಗ ಇಲ್ಲಿ ಸ್ವಲ್ಪ ಕರೆಂಟ್ ಫೋರ್ಸ್ ಜಾಸ್ತಿ ಬರುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನಾವು ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ, ಡೈಪೋಲ್ ಮೂಮೆಂಟ್ ಆಫ್ ದ ಕರೆಂಟ್. ಅದಕ್ಕೋಸ್ಕರ ಯಾವಾಗಲೂ ಸ್ವಲ್ಪ ವೈರ್ಗಳನ್ನು ನೋಡಿರಿ, ಕರೆಂಟ್ ವೈರ್ಗಳನ್ನು ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕನೆಕ್ಷನ್ ಕೊಟ್ಟಿರ್ತೀರಾ. ಆ ಕರೆಂಟ್ ವೈರ್ಗಳನ್ನು ನಾವು ಸುತ್ತಿ ಕರೆಂಟ್ ಕೊಡಬಾರ್ದು. ಈಗ ಉದಾಹರಣೆಗೆ ಏನು ಮಾಡ್ತೀರಾ, ಒಂದು ಇರುತ್ತೆ ವೈರು, ಇದೇ ರೀತಿ ವೈರ್ ತೊಗೊಳ್ರಿ. ಒಂದು ವೈರ್ ಏನು ಮಾಡ್ತೀರಾ ಮನೇಲಿ, ವೈರ್ ಏನು ಸ್ವಿಚ್ ಏನು ಹಾಕ್ತಿದ್ದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟಿ ವಿ ವೈರು ಎಲ್ಲ ತೊಗೊಬೇಕಾಗತ್ತೆ. ಅದನ್ನು ಹಿಂಗೆ ಸುತ್ತೀರಾ, ಹಿಂಗೆ ಸುತ್ತಿ ಇದಕ್ಕೆ ಕನೆಕ್ಷನ್ ಒಂದು ಕಡೆ ಇಡ್ತೀರಾ. ಅದೇನಾದರೂ ನೀವು ಟಿ ವಿ ವೈರನ್ನು ಇದಕ್ಕೆ ಕರೆಂಟಿಗೆ ಕನೆಕ್ಷನ್ ಕೊಟ್ಟು ಹಿಂಗೆ ಸುತ್ತಿ ಒಂದು ಕಡೆ ಇಟ್ಟರೆ ಅದು ಒಳಗಡೆಯಿಂದ ಮ್ಯಾಗ್ನೆಟಿಕ್ ಲೂಪ್ ಫಾರ್ಮ್ ಆಗಿ ಡೈಪೋಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿ ಈ ವೈರೇ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಸಹ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೈರ್ ಕನೆಕ್ಷನ್ ಕೊಡಬೇಕಾದ್ರೆ ಯಾವಾಗಲೂ ಹೀಗೆ ರೀತಿ ಬಿಡಿಸಿ ವೈರನ್ನು ಕೊಡಬೇಕು. ಅದೇನಾರ ವೈರನ್ನು ಹಿಂಗೆ ಸುತ್ತಿ ಇರಲಿ ಬಿಡ ಸಣ್ಣದು ಮಾಡೋಣ ಹತ್ತಿರನೇ ಇರುತ್ತೆ ಅಂತ ಹೇಳ್ಕೊಂಡು ನೀವು ಸುತ್ತಿ ಪಕ್ಕದಲ್ಲಿಟ್ಟು ಒಂದು ಪ್ಲಗ್ಗು ಟಿ ವಿಗೆ ಇನ್ನೊಂದು ಪ್ಲಗ್ಗಿಗೆ ಹಾಕಿ ಏನಾರು ಕನೆಕ್ಷನ್ ಕೊಟ್ಟರೆ ಸ್ವಲ್ಪ ಹೊತ್ತು ಕರೆಂಟ್ ಚೆನ್ನಾಗಿ ಓಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೀಟ್ ಆಗ್ತಿದ್ದಾಗೆ ಅಷ್ಟು ಬರ್ನ್ ಆಗ್ಬಿಡುತ್ತೆ, ಒಂದೇ ಸರಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆ ರೀತಿ ಒಂದು ಚಾನ್ಸಸ್ಸು ತುಂಬ ಇರುತ್ತೆ. ಅದು ಹೈ ವೋಲ್ಟೇಜ್ 240 ವೋಲ್ಟ್ಸ್ ಎಲ್ಲ ಇದ್ದಾಗ. ಸೊ ಅದು ದಿಸ್ ಈಸ್ ಡ್ಯೂ ಟು ದ ಲೂಪ್ ಫಾರಮ್. ಆ ಫಾರ್ಮುಲಾನ ನಾವು ಯಾಕದು ಬರುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ನೆಕ್ಸ್ಟ್ ಫೀಲ್ಡಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ಜಸ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಅಂದರೆ ನೋಡಿರಿ, ಅದರದ್ದು ಕರೆಂಟ್ ಲೂಪ್, ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ ಅ ಕರೆಂಟ್ ಲೂಪ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ದ ಕರೆಂಟು ಅಂದ್ ಏರಿಯಾ ವೆಕ್ಟರ್. ಆ ವೆಕ್ಟರ್ ಎರಡು ಮಲ್ಟಿಪ್ಲಿಕೇಶನ್ ಆಗುತ್ತೆ. ನೋಡಿರಿ, ಇಲ್ಲಿಂದ ವೈರ್ ಇರುತ್ತೆ, ವೈರು ಹಿಂಗೆ ಸುಮ್ಮನೆ ಹೋಗ್ತಿದ್ರೆ ವೈರು ಇಲ್ಲಿಂದ ಕರೆಂಟ್ ಸುಮ್ಮನೆ ಹೋಗ್ತಾ ಇದೆ ಕರೆಂಟು. ಈಗ ಅದು ಹೈ ವೋಲ್ಟೇಜ್ 240 ವೋಲ್ಟ್ಸಿಂದ ಹಾಕಿರ್ತೀವಿ. ಈಗ ವೈರ್ ಏನಾಗಲ್ಲ, ಸೇಫ್ಟಿ ಇರುತ್ತೆ, ಎಷ್ಟೇ ಕರೆಂಟ್ ಪಾಸ್ ಆದರೂ ಏನಾಗಲ್ಲ. ಅದೇನಾದರೂ ನಾವು ಇದನ್ನು ಲೂಪ್ ಆಗಿ ಹಿಂಗೆ ಸಣ್ಣದಾಗಲಿ ತುಂಬ ವೈರ್ ದೊಡ್ಡದಿದೆ ತಡಿ ಸುತ್ತೋಣ ಅಂತೇಳಿ ಸುತ್ತಿ ಈ ರೀತಿ ಸುತ್ತಿ ಇಲ್ಲಿಂದ ಕನೆಕ್ಷನ್ ಕೊಟ್ಟರೆ ಒಳಗಡೆ ಲೂಪ್ ಫಾರಮ್ ಆಗುತ್ತೆ. ಕರೆಂಟ್ ಎಷ್ಟು ಹೋಗುತ್ತೋ ಅದು ಎಷ್ಟು ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂದರೆ ಅದ್ರ ಸ್ಟ್ರೆಂತು ಒಳಗಡೆ ಏರಿಯಾ ವೆಕ್ಟರ್ ಏರಿಯಾ ಪೈ ಆರ್ ಸ್ಕ್ವೇರ್ ಇಂಟು ಕರೆಂಟನ್ನು ಮಲ್ಟಿಪ್ಲಿಕೇಶನ್ ಆಗಿ ಒಳಗಡೆ ಕರೆಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರಮ್ ಆಗ್ತಿದ್ದಂಗೆ ವೈರು ಸುಟ್ಟೋಗ್ಬಿಡುತ್ತೆ. ಗೊತ್ತಾಯ್ತಾ? ಆ ರೀತಿ. ಹಾಗಾಗಿ ನೀವು ಯಾವಾಗಲೂ ಸಹ ಕರೆಂಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕನೆಕ್ಷನ್ ತೊಗೊಬೇಕಾರೆ ಯಾವಾಗಲೂ ಸಹ ಈ ಏರಿಯಾ ಲೂಪ್ ಯಾವಾಗಲೂ ಹಿಂಗೆ ಸುತ್ತಬಾರ್ದು, ಯಾವಾಗಲೂ ಹಿಂಗೆ ಬಿಟ್ಟಿರಬೇಕು. ಗೊತ್ತಾಯ್ತಾ? ಅದನ್ನು ಇನ್ನೂ ಸ್ವಲ್ಪ ಡೀಟೇಲಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ಜಸ್ಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಬಗ್ಗೆ ಜಸ್ಟ್ ಇಂಟ್ರಡಕ್ಷನ್ ಕೊಡ್ತಾ ಇರೋದು. ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ಕರೆಂಟ್ ಲೂಪ್. ಕರೆಂಟಿಂದ ಒಂದು ಲೂಪ್ ಫಾರಮ್ ಆಗಿದೆ. ಲೂಪ್ ಅಂದರೆ ಸುರುಳಿ ಆಗಿರುತ್ತೆ. ದ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ ಎ ಕರೆಂಟ್ ಲೂಪ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಐ ಆ್ಯಂಡ್ ದ ಏರಿಯಾ ವೆಕ್ಟರ್ ಎ ಆಫ್ ದ ಲೂಪ್. ಆ ಲೂಪಿನ ಪ್ರಾಡಕ್ಟ್ ಆಫ್ ಕರೆಂಟು ಮತ್ತು ಏರಿಯಾ ವೆಕ್ಟರ್ ಎರಡು ಸೇರಿಸಿದರೆ ಅಷ್ಟಾಗುತ್ತೆ. ಗೊತ್ತಾಯ್ತಾ? ಅದೇ. ಸೊ ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ಕರೆಂಟ್ ಲೂಪ್. The magnetic movement of a current loop is defined as the product of current I and the area vector A of the loop. The product of current I and the area vector A of the loop. So that's it. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಕೆಲವೊಂದು ಟ್ವಿಸ್ಟೆಡ್ ಕ್ವಶನ್ಗಳು ಈ CETಗೆ ಬರುವಂಥದ್ದೆಲ್ಲ ಇರ್ತವೆ. 1 ಮಾರ್ಕಿಂಗ್ ಕ್ವಶನು ಬರುತ್ತೆ. ಅದಕ್ಕೆ sorry, what is the nature of the trajectory of a charged particle in a uniform magnetic field if it enters with the velocity at an angle 0 degree 90 degree between 0 and 90 degree? ಇದನ್ನು ಈ ಸೇಮ್ ಕ್ವಶನ್ನು ಹೋದ್ ಪೀರಿಯಡಲ್ಲಿ ಒಂದು ಮಾಡಿಸಿದ್ದೆ. ವೆನ್ ಇಟ್ ಈಸ್ ಪ್ಯಾರಲಲ್ ಆರ್ ಆ್ಯಂಟಿ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬಗ್ಗೆ ಮಾಡಿಸಿದ್ವಿ. ಈಗ 0 ಡಿಗ್ರಿ 90 ಡಿಗ್ರಿ ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ ಇರುತ್ತೆ, ಆ ರೀತಿ ಇರುತ್ತೆ ಅಂತ. ಗೊತ್ತಾಯ್ತಾ? ಅದಕ್ಕಾಗಿ ಸೊ ಅಂದರೆ ವಾಟ್ ಈಸ್ ದ ನೇಚರ್ ಆಫ್ ದ ಟ್ರಾಜೆಕ್ಟರಿ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಫ್ ಇಟ್ ಎಂಟರ್ಸ್ ವಿತ್ ದ ವೆಲಾಸಿಟಿ ಅಟ್ ಎನ್ ಆ್ಯಂಗಲ್ 0 ಡಿಗ್ರಿ 90 ಡಿಗ್ರಿ ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ. ಸೊ ಅದು 0 ಡಿಗ್ರಿ ಒಂದು ಫೀಲ್ಡಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ
ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಹೋಯಿತು ಅಂದರೆ ಅದರಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಎಂಟ್ರ್ ಆಯಿತು ಅಂದರೆ ಅದು 0 ಡಿಗ್ರಿ 90 ಡಿಗ್ರಿ ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ. ಸೊ ಇಟ್ ಫಾಲೋಸ್ ನೋಡಿ ಫಸ್ಟ್ನೇದು ಏನಂದರೆ ಅಟ್ 0 ಡಿಗ್ರಿನಲ್ಲಿ ಇಟ್ ಫಾಲೋಸ್ ದ ಸೇಮ್ ಲೀನಿಯರ್ ಪಾತ್ ಅಂದರೆ ಅದು ಸ್ಟ್ರೈಟಾಗಿ ಹಿಂಗೆ ಹೋಗ್ತಿರುತ್ತೆ. ಅಟ್ 90 ಡಿಗ್ರಿ ಇಟ್ ಡಿಸ್ಕ್ರೈಸ್ ದ ಸರ್ಕ್ಯುಲರ್ ಪಾತ್ ಅಟ್ ಪರ್ಪೆಂಡಿಕ್ಯುಲರ್ ಆಗಿ ನೋಡಿ ಪರ್ಪೆಂಡಿಕ್ಯುಲರ್ ಇದೆ, ಇದು ಸರ್ಕ್ಯುಲರ್ ಪಾತ್ನಲ್ಲಿ ಹಿಂಗೆ ಹೋಗುತ್ತೆ. ಸ್ಟ್ರೈಟ್ ಆದರೆ 0 ಡಿಗ್ರಿ ನೋಡಿ ಇದಕ್ಕೆ ಇದು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಈ ರೀತಿ 90 ಡಿಗ್ರಿ ಇತ್ತು ಅಂದರೆ ಇದರಿಂದ ಸ್ಟ್ರೈಟಾಗಿ ಹೋದರೆ ಇದು ಇದಕ್ಕೆ ಇಟ್ ಬಾಲ್ 90 ಡಿಗ್ರಿ ಇದು ಸರ್ಕ್ಯುಲರ್ ಪಾತ್ ಆಗುತ್ತೆ. ಇದೇ ಫೀಲ್ಡ್ ಇದೇ ಡೈರೆಕ್ಷನಿಗೆ ಹೋಯಿತು ಅಂದರೆ ಇಟ್ ಡಿಸ್ಕ್ರೈಸ್ ಸ್ಟ್ರೈಟ್ ಲೈನ್ ಲೀನಿಯರ್ ಪಾತ್. ಆ್ಯಂಡ್ ವಿತ್ ಆ್ಯಂಗಲ್ ತೀಟಾ ಅಂದರೆ ಈ ಡೈರೆಕ್ಷನ್ ಹೋಯಿತು ಅಂದರೆ ಹಿಂಗೆ ಸುರುಳಿ ಆಗಿ ಹೋಗುತ್ತೆ, ಗೊತ್ತಾಯ್ತಾ? ಆ ರೀತಿ ಇಟ್ ಡಿಸ್ಕ್ರೈಸ್ ಸರ್ಕ್ಯುಲರ್ ಪಾತ್ ಅಟ್ 90 ಡಿಗ್ರಿ. ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ ಇಟ್ ಡಿಸ್ಕ್ರೈಸ್ ದ ಹೆಲಿಕಲ್ ಪಾತ್ ಮತ್ತು ಹಿಂಗೆ ಸುರುಳಿಯಾಗಿ ಹೋಗುತ್ತೆ, ಹಿಂಗೆ ಈ ರೀತಿ ಸುರುಳಿಯಾಗಿ ಈ ರೀತಿ ಸುರುಳಿ ಆಕಾರದಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ ಹೆಲಿಕಲ್ ಪಾತ್ ಅಂದರೆ ಹಿಂಗೆ ಸುರುಳಿಯಾಗಿ ಎಲೆಕ್ಟ್ರಾನ್ಗಳು ಹಿಂಗೆ ಹೋಗ್ತಿರುತ್ತೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಈಗ ಉದಾಹರಣೆಗೆ ನೀವು ಈ ಪಟಾಕಿ ಹಬ್ಬದಲ್ಲಿ ದೀಪಾವಳಿಯಿಂದಲೆಲ್ಲ ಏನು ಮಾಡ್ತಾರೆ, ರಾಕೆಟ್ ಹಂಗೆ ಸ್ಟ್ರೈಟ್ ಬಿಟ್ಟರೆ ಹಂಗೆ ಸ್ಟ್ರೈಟ್ ಹೋಗ್ತಿರುತ್ತೆ, ಗೊತ್ತಾಯ್ತಾ? ಸ್ಟ್ರೈಟ್ ಹೋಗ್ತಿದೆ. ಇನ್ನೊಂದು ಸ್ವಲ್ಪ ಏನಾರು ಈ ಕಡೆ ಸ್ಟ್ರೈಟ್ ಬಿಟ್ವೀನ್ 90 ಆ್ಯಂಡ್ 0 ಡಿಗ್ರಿ ಬಿತ್ತು ಅಂದರೆ ಅದು ಹಿಂಗೆ ಹೋಗ್ತಿದ್ದಾಗ ಒಂದು ಟೈಮ್ ಹಿಂಗೆ ಸುರುಳಿ ಹೊಡ್ಕೊಂತ ಹೋಗುತ್ತೆ ರಾಕೆಟು, ಅದು ಹೆಲಿಕಲ್ ಪಾತ್. ಇದು ಹೆಲಿಕಲ್ ಈ ರೀತಿ ರಾಕೆಟನ್ನು ಹಿಂಗೆ ಹಚ್ಚೋ ಬದಲಿ ಈ ರೀತಿ ಅಡ್ಡಡ್ಡವಾಗಿ ಹಚ್ಚಿದರೆ ಹಿಂಗೆ ಸ್ಟ್ರೈಟ್ ಅಲಾಂಗ್ ದ ಸ್ಟ್ರೈಟ್ ಲೈನ್ ಹೋಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ರಾಕೆಟನ್ನು ನಾವು ಎಲೆಕ್ಟ್ರಾನ್ ಅಂತ ತೊಗೊಂಡ್ರೆ ನಮ್ಮ ಅರ್ತ್ ಗ್ರಾವಿಟೇಷನ್ ಫೀಲ್ಡ್ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅದಕ್ಕೆ ನಾವು ಹಿಂಗೆ ಇದಕ್ಕೆ ಈ ರೀತಿ ತೊಗೊಂಡ್ರೆ ಅದು ಅದಕ್ಕೆ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಪ್ಯಾರಲಲ್ ಆಗಿರುತ್ತೆ ಅಂತ ತೊಗೊಂಡ್ರೆ ಅದು ಈ ರೀತಿ ರಾಕೆಟ್ ಹಚ್ಚಿದ್ರೆ ಹಿಂಗೆ ಸ್ಟ್ರೈಟಾಗಿ ಹೋಗ್ತಿರುತ್ತೆ, ಅದು ನೆಲದ ಮೇಲೆ ಹೋಗ್ತಿರುತ್ತೆ, ನೈಸ್ ಆಗಿರೋ ರೋಡ್ ಮೇಲೆ ಇಟ್ಟರೆ ಹಿಂಗೆ ಸ್ಟ್ರೈಟಾಗಿ ಹೋಗುತ್ತೆ. ಸೊ ನೀವು ಇಟ್ ಈಸ್ ಇನ್ ಬಿಟ್ವೀನ್ 90 ಆ್ಯಂಡ್ 0 ಡಿಗ್ರಿ ಇತ್ತು ಅಂದರೆ ಹೆಲಿಕಲ್ ಪಾತ್ ಹಿಂಗೆ ರೌಂಡ್ ಹೊಡ್ಕೊಂತ ಹೋಗುತ್ತೆ, ಅಲ್ಲಿ ಹೋಗಿ ಯಾರಿಗಾರ ಡಿಕ್ಕಿ ಹೊಡೆಯುತ್ತೆ. ಇಲ್ಲಿಗೆ ಸ್ಟ್ರೈಟ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಸ್ಟ್ರೈಟಿಗೆ ಹೋಗುತ್ತೆ, ಹೋಗೋದಾಯ್ತಾ? 90 ಡಿಗ್ರಿ. ಸೊ ಟ್ರಾಜೆಕ್ಟರಿ ಒಂದೇದಕ್ಕೆ ಅಟ್ 0 ಡಿಗ್ರಿ ಇಟ್ ಫಾಲೋಸ್ ದ ಲೀನಿಯರ್ ಪಾತ್, 90 ಡಿಗ್ರಿ ಇಟ್ ಡಿಸ್ಕ್ರೈಸ್ ದ ಸರ್ಕ್ಯುಲರ್ ಪಾತ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್, ಬಿಟ್ವೀನ್ 0 ಆ್ಯಂಡ್ 90 ಡಿಗ್ರಿ ಇಟ್ ಡಿಸ್ಕ್ರೈಸ್ ದ ಹೆಲಿಕಲ್ ಪಾತ್, ಗೊತ್ತಾಯ್ತಾ? ಅದು ಎಸ್. Next question. A proton and an alpha particle enter the region of uniform magnetic field at right angles to the direction of the field with the same velocity. Which particle describe the greater circular path? ಗೊತ್ತಾಯ್ತು, ಇಲ್ಲಿ ಕೇಳಿದ್ದಾರೆ. ಪ್ರೋಟಾನ್ ಆ್ಯಂಡ್ ಆಲ್ಫಾ ಪಾರ್ಟಿಕಲ್ ಅಂದರೆ ಹೀಲಿಯಂ ಪಾರ್ಟಿಕಲ್. 2 ಪ್ರೋಟಾನ್ ಸೇರಿದರೆ ಒಂದು ಹೀಲಿಯಂ ಪಾರ್ಟಿಕಲ್, ಒಂದು ಆಲ್ಫಾ ಪಾರ್ಟಿಕಲ್ ಆಗುತ್ತೆ. ಪ್ರೋಟಾನ್ ಆ್ಯಂಡ್ ಆನ್ ಆಲ್ಫಾ ಪಾರ್ಟಿಕಲ್ enter the region of a uniform magnetic field at right angles to the direction of the field with the same velocity. ಎರಡು ಆಲ್ಫಾ ಪಾರ್ಟಿಕಲು, ಒಂದು ಪ್ರೋಟಾನ್, ಎರಡರದ್ದು ಒಂದೇ ಸೇಮ್ ವೆಲಾಸಿಟಿಲಿ ಹೋಗ್ತಾ ಇರುತ್ತೆ, ಗೊತ್ತಾಯ್ತಾ? ರೈಟ್ ಆ್ಯಂಗಲ್ಸ್ ಟು ದಿಸ್. ವಿಚ್ ಪಾರ್ಟಿಕಲ್ ಡಿಸ್ಕ್ರೈಸ್ ದ ಗ್ರೇಟರ್ ಸರ್ಕ್ಯುಲರ್ ಪಾತ್? ಯಾವುದು ಜಾಸ್ತಿ ಸರ್ಕ್ಯುಲರ್ ಪಾತ್ ಹೋಗುತ್ತೆ ಅದು ಆಲ್ಫಾ ಪಾರ್ಟಿಕಲ್ ಸ್ವಲ್ಪ ಹೆವಿ ಇರುತ್ತೆ, ಅದಕ್ಕೆ ಜಾಸ್ತಿ ಸರ್ಕ್ಯುಲರ್ ಪಾತ್ ಬರುತ್ತೆ. ನೆಕ್ಸ್ಟ್, ಪ್ರೋಟಾನ್ ಆ್ಯಂಡ್ ಆನ್ ಎಲೆಕ್ಟ್ರಾನ್ ಹ್ಯಾವಿಂಗ್ ದ ಸೇಮ್ ಮೂಮೆಂಟಮ್ ಅಂದರೆ ಮಾಸ್ ಆ್ಯಂಡ್ ವೆಲಾಸಿಟಿ ಎರಡು ಒಂದೇ ಇರುತ್ತೆ. ಮೂಮೆಂಟಮ್ ಎಂಟರ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ರೈಟ್ ಆ್ಯಂಗಲ್ಸ್ ಟು ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ರೈಟ್ ಆ್ಯಂಗಲ್ಸ್ ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ವಿಚ್ ಪಾರ್ಟಿಕಲ್ ಡಿಸ್ಕ್ರೈಬ್ ದ ಸ್ಮಾಲರ್ ಸರ್ಕ್ಯುಲರ್ ಪಾತ್? ಯಾವುದು ಸ್ಮಾಲರ್ ಸರ್ಕ್ಯುಲರ್ ಪಾತ್? ದಟ್ ಪ್ರೋಟಾನು ಮತ್ತು ಎಲೆಕ್ಟ್ರಾನ್. ಪ್ರೋಟಾನ್ ಆಲ್ಫಾ ಪಾರ್ಟಿಕಲ್ ಆದರೆ ಪ್ರೋಟಾನಿನ ಡಬಲ್ ಇರುತ್ತೆ ಆಲ್ಫಾ ಪಾರ್ಟಿಕಲ್, ಆದರೆ ಪ್ರೋಟಾನು ಎಲೆಕ್ಟ್ರಾನ್ ಅಂದರೆ ಎರಡು ಸೇಮ್ ಚಾರ್ಜ್ ಆದರೆ ಆಪೋಸಿಟ್ ಸೈನ್ ಇರುತ್ತೆ. ಸೊ ಇವೆರಡರೂ ಸಹ ಸೇಮ್ ಚಾರ್ಜ್ ಇರುತ್ತೆ. ಸೊ ಬೋತ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಡಿಸ್ಕ್ರೈಬ್ ದ ಸರ್ಕ್ಯುಲರ್ ಪಾತ್ ಆಫ್ ಸೇಮ್ ರೇಡಿಯಸ್. ನೋಡಿರಿ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಫೀಲ್ಡ್ ಇದ್ದಾಗ ಇಲ್ಲಿಂದ ಒಂದು ಚಾರ್ಜ್ಡ್ ಪಾರ್ಟಿಕಲ್, ಒಂದು ಪ್ರೋಟಾನು ಮತ್ತು ಒಂದು ಎಲೆಕ್ಟ್ರಾನ್ ಎರಡನ್ನೂ ಸಹ ಈ ಕಡೆ ಹೋದಾಗ ಎರಡೂ ಸಹ ಸರ್ಕ್ಯುಲರ್ ಪಾತ್ ಆಗುತ್ತೆ. ಸೇಮ್ ರೇಡಿಯಸ್ ಎರಡೂ ಸಹ ಸೇಮ್ ಇರುತ್ತೆ, ಗೊತ್ತಾಯ್ತಾ? ಬೋತ್ ಪ್ರೋಟಾನ್ ಆ್ಯಂಡ್ ಎನ್ ಎಲೆಕ್ಟ್ರಾನ್ ಡಿಸ್ಕ್ರೈಬ್ ದ ಸರ್ಕ್ಯುಲರ್ ಪಾತ್ ಆಫ್ ಸೇಮ್ ರೇಡಿಯಸ್, ಗೊತ್ತಾಯ್ತು? ಸೊ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಹ್ಯಾವಿಂಗ್ ದ ಸೇಮ್ momentum enter the uniform magnetic field at right angles. So
right angles to the direction of the field which particle describe the smaller circular path. So both are same radius. Both proton and electron describe the circular path of same radius. Same ಒಂದೇ ರೇಡಿಯಸ್ ಇರುತ್ತೆ. ಸೊ ಇಷ್ಟು ಕ್ವಶನನ್ನು ಸಹ ನೀವು ನೋಟ್ಸಲ್ಲಿ ಬರ್ಕೊಳ್ರಿ. ಸೊ ಇದನ್ನು ಮತ್ತೊಂದು ಸರಿ ಕ್ಲೀನಾಗಿ ಇದನ್ನು ಹೇಳ್ತೀನಿ, ಅದನ್ನು ನಿಮ್ಮ ಮೆಮೊರೈಸಿಂಗ್ ಪಾರ್ಟಲ್ಲಿ ಇವಿಷ್ಟನ್ನು ಸಹ ಒಂದು ಸರಿ ನೋಟ್ಸಲ್ಲಿ ಬರ್ಕೊಂಡ್ರೆ ಇವೆಲ್ಲ ಸ್ವಲ್ಪ ಟ್ವಿಸ್ಟ್ ಮಾಡೋಂಥ ಕ್ವಶನ್ಗಳು ಕ್ಲೀನಾಗಿ ಇದನ್ನು ಜ್ಞಾಪಕ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಈಸ್ ಮೆಮೊರೈಸಿಂಗ್ ಪಾರ್ಟ್. Next is memorizing part. Each I will explain in 3 times. In a rough, you have to write by seeing one time and without seeing another time. Okay. Next, consider the following. L is equal to length of the current carrying conductor. L is equal to length of current carrying conductor. L is equal to length of current carrying conductor. Area is equal to area of cross section of the conductor. A is equal to area of cross section of the conductor. A is equal to area of cross section of the conductor. B is equal to external magnetic field. B is equal to external magnetic field. B is equal to external magnetic field. N is equal to number density of free electrons in the conductor. N is equal to number of free electrons in the number density of free electrons in the conductor. N is equal to number density of free electrons in the conductor. E is equal to charge of an electron. E is equal to charge of an electron. E is equal to charge of an electron. Q is equal to NaLe is equal to total charge in the conductor. Q is equal to NaLe is equal to total charge in the conductor. Q is equal to NaLe is equal to total charge in the conductor. Vd is equal to drift velocity of a free electron. Vd is equal to drift velocity of free electrons. Vd is equal to drift velocity of free electrons. F is equal to force on free electrons. F is equal to force on free electrons. F is equal to force on free electrons. F is equal to Q into Vd across B. F is equal to NaLa into Vd into B. So NaEVd is equal to I, strength of the current. So F is equal to ILB is equal to F is equal to ILB sin theta. So this one. Next, we obtain the expression for radius of circular path traversed by a charge in a magnetic field. So consider the following. Q is equal to charge of the charged particle. Q is equal to charge of the charged particle. Q is equal to charge of the charged particle. M is equal to mass of the charged particle. M is equal to mass of the charged particle. M is equal to mass of the charged particle. V is equal to velocity of the charged particle. V is equal to velocity of the charged particle. V is equal to velocity of the charged particle. B is equal to strength of the magnetic field. B is equal to strength of the magnetic field. B is equal to strength of the magnetic field. R is equal to radius of the circular path of the charged particle. R is equal to radius of the circular path of the charged particle. R is equal to radius of the circular path of the charged particle. Charged particle enter the magnetic field and describe the circular path. Charged particle enter the magnetic field and describe the circular path. Charged particle enter the magnetic field and describe the circular path. F is equal to BQV is equal to perpendicular force is equal to centripetal force is equal to mv square by r. F is equal to BQV is equal to perpendicular force is equal to centripetal force is equal to mv square by r. F is equal to BQV is equal to perpendicular force is equal to centripetal force is equal to mv square by r. So mv square by r is equal to BQV. mv square by r is equal to BQV. So BQV r is equal to mv square.
BQV R is equal to MV square. R is equal to MV square by BQV. VV cancel. R is equal to MV by BQ. So that's define magnetic dipole moment of a circular of a current loop. Define magnetic dipole moment of a current loop. The magnetic moment of a current loop is defined as the product of current I and the area vector A of the loop. The product of current I and area vector A of the loop. The product of current I and area vector A of the loop. What is the nature of the trajectory of a charged particle in a uniform magnetic field if it enters with the velocity at an angle 0 degree, 90 degree, between 0 and 90 degree? What is the nature of the trajectory of a charged particle in a uniform magnetic field if it enters with the velocity at an angle 0 degree, 90 degree, between 0 and 90 degree? What is the nature of the trajectory of a charged particle in a uniform magnetic field if it enters with the velocity at an angle 0 degree, 90 degree, between 0 and 90 degree? It follows the same circular path. It describes the circular path perpendicular to the field. It describes the helical path. It describes the same linear path. It describes the circular path perpendicular to the field. It describes the helical path. A proton and an alpha particle enter the region of uniform magnetic field at right angles to the direction of the field with the same velocity. Which particle describes greater circular path? A proton and an alpha particle enter the region of uniform magnetic field at right angles to the direction of the field with the same velocity. Which particle describes greater circular path? Alpha particle. A proton and an electron having the same momentum enter a uniform magnetic field at right angles to the direction of the field. Which particle describes smaller circular path? A proton and an electron having the same momentum enter a uniform magnetic field at right angles to the direction of the field. A proton and an electron having the same momentum enter a uniform magnetic field at right angles to the direction of the field. Which particle described smaller circular path? Both proton and electron describe a circular path and same radius. Both proton and electron describes a circular path of same radius. Both proton and an electron describes a circular path of same radius. So all these, each one you have to write by seeing one time and without seeing another time in a rough, and all this by seeing one time and without seeing another time you have to write it in a rough. Before that, all this you have to write it in a notes. Okay, next, best of luck.